ಇವಾಗ ಈಶ್ವರಮ್ಮ ನಾನು BA ಪ್ರೊಡಕ್ಷನ್ ಆದ್ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಅಷ್ಟೇ ವ್ಯತ್ಯಾಸ. ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರ್ಸುತ್ತವ 2.5 ಗಂಟೆ ಸಿನಿಮಾ ಅನ್ನೋದಲ್ಲ, ಇದು ಕೂರ್ಸುತ್ತೆ ನಮಗೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಇಂಡಸ್ಟ್ರಿ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಹೊಸತನವನ್ನ, ಹೊಸಬರನ್ನ, ಹೊಸ ಟೆಕ್ನಿಷಿಯನ್ಸ್ ಅನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಅವರಿಬ್ರು ಸೇರಿ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಕಟ್ಟಿಕೊಂಡು ಇವತ್ತು ಒಂದು ಹೊಸ ಚಿತ್ರ ಕೊತ್ತಲವಾಡಿ ಚಿತ್ರದ ಒಂದು ಲಾಂಚ್ ನ ಮಾಡ್ತಾ ಇದ್ದೀವಿ. ಈ ಟೀಸರ್ ಅಲ್ಲಿ ನನಗನ್ಸಿದ್ದು ನೋಡ್ಬೇಕು ಅಲ್ಲ ನೋಡ್ಲೇಬೇಕು ಅಂತ ಅನ್ನುವಂಥದ್ದು ಈ ತಂಡ ಮಾಡಿರುವಂತದ್ದು. ಕೊತ್ತಲವಾಡಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತದೆ. ಇದೇನು ಈ ತರದ ಹೆಸರು ಇಟ್ಬಿಟ್ಟಿದಾರಲ್ಲ ಅಂತ ಅನಿಸ್ತು. ಇವರು ಪ್ರೊಡಕ್ಷನ್ ಹೌಸ್ ಈ ವಿಷಯಕ್ಕೆ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಇನ್ನು ಏನೇನ್ ಸರ್ಪ್ರೈಸ್ ಇಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಲಕ್ಕಿ ಅಂತ ಹೇಳ್ಕೊತೀನಿ. ಈ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ತುಂಬಾ ಖುಷಿ ಆಯ್ತು ನನಗೆ. ವ್ಯಕ್ತಿತ್ವದಲ್ಲಿ ಪ್ರತಿಭೆಯಲ್ಲಿ ಅಂಬರ ಅಂತ ಹೇಳ್ಬೋದು. ಅಷ್ಟು ಒಬ್ಬ ಪ್ರತಿಭಾನ್ವಿತ ನಟ ಅವರು. BA ಪ್ರೊಡಕ್ಷನ್ ಅವರ ಮೊದಲನೇ ಸಿನಿಮಾ. ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು. ಸಿನಿಮಾ ನಾನ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗಿರ್ಲಿಲ್ಲ. ಆಮೇಲೆ ಇನ್ನೂ ಒಂದ್ ಹೇಳಿದೆ, ಯಶ್ಮನೆ ಸಿನಿಮಾ ಅಂತ 3ಕ್ಕೆ ಅವಕಾಶ ಕೊಡ್ಬೋದು ನಿಮ್ಗೆ, ಆಮೇಲೆ ಕೊಡಲ್ಲ. ಸಿನಿಮಾ ಅಂದಾಗ ಎಲ್ಲಾ ಅಂಶಗಳನ್ನು ಇಟ್ಟಿದೀವಿ. ಸೊ ಹಂಗಾಗಿ ಅದು ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಅಂತ ಹೇಳಕ್ ಆಗಲ್ಲ. ಒಳ್ಳೇದೇ ಇರುತ್ತೆ, ಕೆಟ್ಟದೇ ಇರುತ್ತೆ. ಸೊ ಅದನ್ನ ನಾವು ಹೆಂಗೆ ಪ್ರೊಜೆಕ್ಟ್ ಮಾಡ್ತೀವಿ, ಹೆಂಗ್ ಆಡಿಯನ್ಸ್ ತೋರಿಸ್ತೀವಿ ಅನ್ನೋದ್ರ ಮೇಲೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ. BA ಪ್ರೊಡಕ್ಷನ್ ಇಂದ ಫಿಲಿಮ್ಸ್ ಪ್ರೊಡಕ್ಷನ್ ಬಿಟ್ಟು ಬೇರೆ ಏನೋ ಮಾಡೋದು ಇದೇ ಇಂಡಸ್ಟ್ರಿಗೆ, ಅಂದ್ರೆ ಥಿಯೇಟರ್ಸ್ ಮಾಡೋದು ಆ ತರ ಏನಾದ್ರು ಅಷ್ಟು ಈ ಮಾಡಕ್ ಬಂದಿದೀವಲ್ಲ, ಈ ಕೆಲಸದಲ್ಲಿ ಜನ ಖುಷಿ ಪಟ್ಟು ಇದು ಸರಿ ಮಾಡ್ತಿದೀವಿ ಅಂದ್ರೆ ಅದೇನ್ ಮುಂದಿನ ದಿನಗಳಲ್ಲಿ ನೋಡೋಣ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯ್ತು. ಚೆನ್ನಾಗಿ ಬಂದಿದೆ ಫಿಲಮ್. ನೋಡೋಣ, ಅವರೆಲ್ಲ ದೊಡ್ಡ ನಮ್ ರಾಧಿಕಾ ಎಲ್ಲ ಒಳ್ಳೆ ತುಂಬಾ ಚೆನ್ನಾಗಿ ಕಥೆ ಸೆಲೆಕ್ಟ್ ಮಾಡ್ತಾರೆ. ಅವ್ರು ಎಷ್ಟಿನ ಕಿಲಾಡಿ ನಮ್ ಸೊಸೆ. ಯಜಮಾನ್ರು LIC ನಿಮ್ ಸಂಪಾದನೆ LIC ತಗೊಳಲ್ಲ, ಗಂಡನೇ ಕಟ್ಕೊಳ್ತಾರೆ. ನನ್ನ ವ್ಯಾಲ್ಯೂ ಮೇಲೆ ನೀವು ಯಶೋರಮ್ಮ ಅಂತ. ಇವಾಗ ಯಶೋರಮ್ಮ ನಾನು BA ಪ್ರೊಡಕ್ಷನ್ ಆದ್ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಅಷ್ಟೇ ವ್ಯತ್ಯಾಸ. ರಾಧಿಕಾ ಪಂಡಿತ್ ಅವರು ಮದ್ವೆ ಆದ್ಮೇಲೆ ಯಾವ ಸಿನಿಮಾನು ಮಾಡ್ಲಿಲ್ಲ. ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಬಹುದಾ? ಏನಾದ್ರು ನಿರ್ಮಾಣ ಮಾಡ್ತೀರಾ ನಿಮ್ ಸೊಸೈಟಿ? ಅಂದ್ರೆ ನನಗಿನ ದೊಡ್ಡ ಬ್ಯಾನರ್ ಮಾಡಿದ್ದಾರೆ, ಅದ್ರಲ್ಲೇ ಅವ್ರ ಹೆಂಡತಿ ಬೇಕಾದ ನನ್ನವರೆಗೂ ಬರೋ ಚಾನ್ಸ್ ಕೊಡಿಕ್ ಬರೋದೇ. ಏನಂತೀರಾ? ಈ ದೇಶ ವಿದೇಶಕ್ಕೆ ಸಂಪಾದನೆ ಮಾಡಷ್ಟು ದುಡಿತಾವನೆ ಗಂಡ. ನಮ್ಮದಕ್ಕೆ ಅತ್ತೆ ಸೊಸೆಗೆ ಪ್ರೊಡ್ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು, ಆದ್ರೆ ನಾನು ಅವ್ರು ಎಷ್ಟಿಂತ ದೊಡ್ಡದಾಗಿ ಬೆಳೆಯಕ್ ಆಗತ್, ನಾ ಅವ್ನು ಬೆಳೆದಿರಷ್ಟೇ. ಏನಂತೀರಾ? ಮೇಡಮ್, ನಿಮಗೆ ಬೇರೆ ಬೇರೆ ಮಾಡ್ಬೋದಿತ್ತು, ಬಿಸ್ನೆಸ್ ಇನ್ನೇನೋ ಮಾಡ್ಬೋದಿತ್ತು, ಬಟ್ ಪ್ರೊಡಕ್ಷನ್ ಯಾಕೆ ನಿರ್ಧಾರ ಅಂತ? ಅದೇ ಮಾಡ್ಬೇಕು, ಯಾಕೆಂದ್ರೆ ಎಲ್ಲಿಂದ ಊಟ ಮಾಡಿರ್ತೀವಿ ಅಲ್ಲಿಗೆ ಏನಾದ್ರು ಕೊಡ್ಬೇಕು. ಇಲ್ಲೇ ತಾನೇ ನಾವು ಊಟ ಮಾಡ್ತಿರೋದು, ಇಲ್ಲಿಗೆ ಏನಾದ್ರು ಮಾಡೋಣ ಅಂತ ಇಷ್ಟೇ, ಇನ್ನೇನು ಉದ್ದೇಶ ಬೇರೆ ಏನು. Let's live this moment, love this moment and trend this moment. ಯಾಕಂದ್ರೆ ಅಷ್ಟು ಅದ್ಭುತವಾಗಿರೋ ಹಾಡು. So every song in this film is truly special, and this is the first song. Many more to come. So looking forward. Wow. Every song to be like to reach the soul. He wants to capture what the moment of this film is and all. So he is like a great blessing to this film, and I think with this background music he is going to elevate whatever we have done. So we are looking forward to further. Thank you everybody. ఫస్ట్ నుంచి ఆయన ఈ సినిమా కోసం చేయాలి మాస్టర్, ఏదో ఒకటి చేయాలి మాస్టర్, ఖచ్చితంగా అందరు మాట్లాడుకునేలా చేయాలి అని ఫస్ట్ నుంచి ఆయన ఉన్నారు. సార్ మీకు ఆల్ ది బెస్ట్, నాకు ఆల్ ది బెస్ట్. మన సినిమా ఖచ్చితంగా అందరికీ నచ్చుతుంది. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡ್ಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯ್ತು ಅಂತಾನು ಅನ್ಸುತ್ತೆ. ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ,
ನಮ್ಮನ್ನ ಕೂರ್ಸುತ್ತವ 2.5 ಗಂಟೆ ಸಿನಿಮಾ ಅನ್ನೋದಲ್ಲ, ಅದು ಇದು ಕೂರ್ಸುತ್ತೆ ನಮಗೆ. ಇದು ಒಂದು ಜೋನರ್ ಸಿನಿಮಾ. ದಿಸ್ ಇಸ್ ಅ ಡಿಫರೆಂಟ್ ಜೋನರ್ ಫಿಲ್ಮ್ ವೇರ್ ಯು ಹ್ಯಾವ್ ಫ್ಯಾಮಿಲಿ ಎಥಿಕ್ಸ್ ತುಂಬಾ ಇರುತ್ತೆ. ಒಂದು ಲೈನ್ ಕತೆ ಹೇಳ್ಬೋದಲ್ವಾ? ಹೇಳಂಗಿಲ್ವಾ? ಇದೊಂದು ಕೈ ಮುಗಿತಾರೆ, ಹೇಳ್ಬೇಡ ಅಂತಾರೆ, ನಮ್ ಇಷ್ಟದಂಗೆ ಇರ್ಬೇಡ ಅಂತಾರೆ ಸ್ಟೇಜಲ್ಲಿ. ಶೂಟಿಂಗ್ ಅಲ್ಲಿ ನಮ್ ಇಷ್ಟದಂಗೆ ಬಿಡಲ್ಲ. 2 ಶಾಟ್ ತೆಗೆದು ಈಗ 24 ಗಂಟೆ ಕ್ಯಾರನ್ ಮಲಗಿ ಇವ್ರ ಸಿನಿಮಾದಲ್ಲೇ ನಾನು. ಅದ್ಭುತವಾದಂತ ಕೌಟುಂಬಿಕ ಚಿತ್ರ ನಾವು ಮಾಡಿದ್ದೇವೆ. ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ನೀವು ಎಲ್ಲರೂ ತುಂಬಾ ఇష్టపడతారు సినిమాన. డిఎస్పి సార్ మ్యూజిక్ వేరే లెవెల్. ఇంకా ఒకే సాంగ్ వచ్చింది, ఇంకా 2 డాన్స్ నంబర్స్, ఇంకో 2 మాంటేజ్ సాంగ్స్ రాబోతున్నాయి. అది అసలు వేరే లెవెల్ సార్. ಈ ಸಿನಿಮಾದಲ್ಲಿ ಇದುವರೆಗೂ ರವಿ ಸರ್ ನೀವು ಯಾವ ರೀತಿ ನೋಡಿದ್ದೀರಾ? ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತೀರಾ? అండ్ మీ అందరికీ కూడా ఈ ఫిల్మ్ చాలా చాలా నచ్చుతుంది. వెరీ ఎమోషనల్ అండ్ వెరీ టచింగ్ స్టోరీ. సో ఐ రియలీ అండ్ ఆల్వేస్ ఐ థింక్ the films always that gave me very big names right from the beginning of my career were all love stories and emotional stories, because like the films stay with you forever, and the music and everything, you know, the performances and dialogue, I think everything stays with you forever. So that's why we wanted to release this song first. Let's live this moment. And I would like to thank Srimani garu for the Telugu version, for writing such beautiful lyrics. Indro oka adbhutamaina oka line undi, జ్ఞాపకాలు ఎంత గొప్పవో తీపివో పొందలేని వాడికే తెలుసు గాని. సో యా, ఐ థింక్ శ్రీమణి గారు deserves a real big round of applause. What else I will explain. ಸಾಂಗ್ ಬಂದ್ಬಿಟ್ಟು ಇಟ್ ವಾಸ್ ವೆರಿ ಟ್ರಿಪ್ಪಿ ಅಂಡ್ ಕ್ರೇಜಿ ಸಾಂಗ್. ಕ್ರೇಜಿಯಸ್ಟ್ ವೈಬ್. ಕೇಳೋರ್ಗು ಮಜಾ ಬರಬೇಕು, ನೋಡೋರ್ಗು ಮಜಾ ಬರಬೇಕು. ಸೊ ವಿಡಿಯೋ ಆ ಪ್ರಕಾರ ಮಾಡಿದ್ದಾರೆ, ಸಾಂಗ್ ಆ ಪ್ರಕಾರ ಇದೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಇಂಡಸ್ಟ್ರಿಗೆ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ. ಉಲ್ಟಂ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ. ಅದನ್ನ ಕೆಲವರು ಮಾಡಿಸ್ತಾರೆ, ನಮ್ಗೆ ತೊಂದರೆ ಇಲ್ಲ. ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ. This is a very beautiful song, very energetic, very nice. ಇದು ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಕಥೆ. ಸೊ ಅವನ ಲೈಫಲ್ಲಿ ಏನೇನ್ ಟ್ರಾಮಾ ಆಗಿರುತ್ತೆ, ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್. ಸೊ ಅದೇ ಈ ಫಿಲ್ಮ್ ಅಲ್ಲಿ ನಿದ್ರಾದೇವಿ ಪಾತ್ರದಲ್ಲಿ ಬರ್ತೀನಿ. ಒಂದು ಚಿತ್ರರಂಗಕ್ಕೆ ಒಬ್ಬ ನಟನಾಗಿ ಎಂಟ್ರಿ ಕೊಡ್ಬೇಕಾದ್ರೆ ಒಂದಿಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಪೂರ್ವ ತಯಾರಿಗಳನ್ನ ಸಂಪೂರ್ಣವಾಗಿ ಅವ್ರು 100% ಕೊಟ್ಟು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದಾರೆ ಅನ್ನೋದಕ್ಕೆ ಈ ಸಾಂಗ್ ಅಲ್ಲಿ ಅವ್ರು ಕೊಟ್ಟಿರುವಂತ ಪರ್ಫಾರ್ಮೆನ್ಸ್ ಸಾಕ್ಷಿ. ಏನಿದು ಒಂಥರ ವಿಚಿತ್ರವಾಗಿದೆಯಲ್ಲ ಇದು, ಈ ಕಥೆ ಇದೆಲ್ಲ ಅಂತ ಅನಿಸ್ತು ನನಗೆ. ಬಟ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಹಾಡ್ ಬಡಿಬೇಕಾಗ ಕೂಡ ಪ್ರವೀರ್ ಅವರು ಇದ್ರು, ಸುರಾಗ್ ಅವರು ಇದ್ರು, ಅಂಡ್ ಒಟ್ಟಿಗೆ ಕುತ್ಕೊಂಡು ಒಂದು ತಂಡದ ಎಫರ್ಟ್, ಆ ಫೀಲಿಂಗ್ ಇದೆಯಲ್ಲ, ನಮ್ಮನ್ನು ಸಿನಿಮಾದ ಒಂದು ತುಂಡಾಗಿ ಮಾಡ್ಕೊಂಡು ಮಾಡ್ತೀವಲ್ಲ, ಅದು ದಟ್ ಇಸ್ ವೆರಿ ಬ್ಯೂಟಿಫುಲ್. ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾಗೆ ಒನ್ ಆಫ್ ದಿ ಈ ಏಜ್ ಗ್ರೂಪ್ ಅಲ್ಲಿ ಇರುವಂತ ಒಳ್ಳೆ ಹೀರೋನ ನಮ್ಮ ಸ್ಯಾಂಡಲ್ವುಡ್ ಅಂತ ಡೆಫಿನೆಟ್ಲಿ ನೋಡುತ್ತೆ ಈ ರೂಪದಲ್ಲಿ. ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ. ತಾರಕ ನಾನು ಯಾವಾಗಲೂ ಜೋಶ್ ಅನ್ಸಿದೆ ಕ್ರಿಕೆಟ್ ಆಡ್ಬಿಟ್ಟು. ನೀವೆಲ್ಲರೂ ಅದನ್ನ ವೀಕ್ಷಿಸಿದ್ರೆ ಬ್ಯಾಟ್ ಅಭ್ಯಾಸ ಇದೆ ಸರ್. ಆಕ್ಷನ್ ಮೂವೀಸ್ ಮಾಡಿ ಎಸ್ ಇನ್ನೊಂದು ಬ್ಯಾಟಿಂಗ್ ಹೋಗ್ತೀವಿ. ಹೆಣ್ಮಕ್ಳ ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ. ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿನಲ್ಲೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಹೆಣ್ಮಕ್ಳು. ಫೀಲ್ಡ್ ಅಲ್ಲಿ 4-6 ಹೊಡೆಯಲ್ವಾ, ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನ್ಗೆ ಅನ್ಸುತ್ತೆ. ಈ ಉದ್ದೇಶ ಸಾಕಾರಗೊಳ್ಳಲಿ. ನಾವ್ ಯಾರು ಆಟಗಾರರಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ. ಸಿನಿಮಾ ಬಿಟ್ಟರೆ ನಮ್ಗೆ ಯಾರು ಏನು ಗೊತ್ತಿಲ್ಲ. ಬಹುಶಃ ನಾವ್ ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಪ್ಪ.
ನೀನ್ ಏನ್ ಆಗ್ತೀಯ ಅಂತ ಏನಾದ್ರು ಕೇಳಿದ್ರೆ ಗೇಮ್ ಚೇಂಜರು ಆಲ್ ರೌಂಡರು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ. ಏನೋ ಒಂದು ಆಲ್ ರೌಂಡರ್ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಸ್ಪೆಷಲ್ ಕ್ರಿಕೆಟ್ ಲೀಗ್ ಅನ್ನು ವುಮೆನ್ಸ್ ಸ್ಪೆಷಲ್ ಕ್ರಿಕೆಟ್ ಲೀಗ್ ಅಂತ ಲಾಂಚ್ ಆಗಿದೆ. ಹೆಣ್ಣು ಮಕ್ಕಳು ಬರೀ ಸ್ಟಾರ್ಗಳಂದ್ರೆ ಬರೀ ಆಕ್ಟರ್ಗಳು ಮಾತ್ರ ಅಲ್ಲ, ಟೆಕ್ನಿಷಿಯನ್ಗಳಾಗಿ, ಮೇಕಪ್ ಆರ್ಟಿಸ್ಟ್ಗಳಾಗಿ, ಜೊತೆಗೆ ಕಾಸ್ಟ್ಯೂಮರ್ಸ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಒಂದು ಪಾಲ್ಗೊಳ್ಳಿ. ಜೊತೆಗೆ ನೆನಪಿರಲಿ, ನೀವು ಕರ್ನಾಟಕದ ರಾಯಭಾರಿಗಳು, ಚೆನ್ನಾಗಿ ಆಟ ಆಡಿ, ಅದಕ್ಕಿಂತ ಜಾಸ್ತಿ ಜನಗಳ ಜೊತೆ ಚೆನ್ನಾಗಿ ಮಾತಾಡಿ. ಒಳ್ಳೆ ಪ್ರಯತ್ನ ಏನು ಅಂದ್ರೆ ಸ್ಪೋರ್ಟ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ಒಂದು ಒಳ್ಳೆ ಉದ್ದೇಶ ಅವ್ರು ಇಲ್ಲಿಂದ ಕನ್ನಡಿಗರನ್ನ ಕರ್ಕೊಂಡೋಗಿ ದುಬೈಯಲ್ಲಿ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮಾಡ್ತಿದ್ರಲ್ಲ, ಅದು ನಿಜವಾಗ್ಲೂ ಮೆಚ್ಚಲೇಬೇಕು. ವಿನ್ನರ್ ಸರ್, ವಿನ್ನರ್ ವಿನ್ನರ್ ಒಂದೇ ಕಪ್ ಒಂದೇ ಕೊಡೋದು ಹೌದು ಅಲ್ವಾ? ಆಯ್ತು, ನಾನು 10 ಲಕ್ಷ ರೂಪಾಯಿ. ಹಾಯ್ ಬರ್ಲಿ ಚಪ್ಪಾಳೆ. ಅದೇ ರೀತಿ ಇವತ್ತು ದುಬೈಯಲ್ಲಿ ಕನ್ನಡದ ಒಂದು ಬಾವುಟನ, ಕನ್ನಡದ ಹೆಣ್ಮಕ್ಳು ಯಾರಿಗೂ ಕಮ್ಮಿ ಇಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಇವರು ಅಂತ ಒಂದು ಈವೆಂಟ್ ಅನ್ನ ಇವತ್ತು ದುಬೈಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಇವತ್ತು ಥಿಯೇಟರ್ಗೆ ಬಂತು ಅಂದರೆ ನೀವು ಅಲ್ಲೇ ಅನೌನ್ಸ್ ಮಾಡಿದ್ರೆ ನಮ್ಮ ಸಿನಿಮಾ 6 ತಿಂಗಳು ಆದಮೇಲೆ OTT ಪ್ಲಾಟ್ಫಾರ್ಮಲ್ಲಿ ಬರ್ತಿದೆ ಅಂತ ನೀವು ಅನೌನ್ಸ್ ಮಾಡಿದ್ರೆ ಖಂಡಿತ ಥಿಯೇಟರ್ ಮತ್ತೆ ಚೆನ್ನಾಗಿ